ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚುನಾವಣಾ ಆಯೋಗದಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕಾಂಗ್ರೆಸ್ ನಾಯಕರ ನಡೆ ಏನು ಅನ್ನೋದೇ ಪ್ರಶ್ನೆ ಇರೋದು. ಅತಿ ದೊಡ್ಡ ಸಭೆ ಮಾಡೋ ಮೂಲಕ ಚುನಾವಣಾ ಆಯೋಗದ ಈ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕತೆಯಿಂದ ಇಲ್ಲ, ಸರಿಯಾಗಿ ಪ್ರಕ್ರಿಯೆನೇ ಆಗಲ್ಲ ಅನ್ನುವಂಥ ಗಂಭೀರ ಆರೋಪ ಎಲ್ಲ ಇದೆ. ಮತದಾರ ಪಟ್ಟಿ ಪರಿಷ್ಕರಣೆ ಬೆನ್ನಲ್ಲೇ ಕೈ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸತತ 5 ಗಂಟೆ ಸಭೆ ಕೂಡ ಆಗಿದೆ ಅನ್ನೋದರ ಡೀಟೇಲ್ಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಸಭೆಯಲ್ಲಿ ಅಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದ್ದು, ಎಸ್ಐಆರ್ ಪ್ರಕ್ರಿಯೆಗೂ ಮುನ್ನ ಮ್ಯಾಪಿಂಗ್ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. ಎಸ್ಐಆರ್ ಅನ್ನ ಗಂಭೀರವಾಗಿ ಪರಿಗಣಿಸುವಂತೆ ಶಾಸಕರಿಗೆ ಸಲಹೆ ಸೂಚನೆಗಳನ್ನ ಕೊಡಲಾಗಿದೆ. ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಆಗದಂತೆ ನೋಡ್ಕೊಳ್ಬೇಕು ಅಂತ ಶಾಸಕರಿಗೆ ತಾಕೀತು ಮಾಡಿದ್ದಾರೆ. ಮತ್ತೆ ಶಾಸಕರಾಗಬೇಕು ಅಂದ್ರೂ ಕೂಡ ಅಲರ್ಟ್ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಸಭೆಯ ಬಳಿಕ ಶಾಸಕರಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. 25 ಲಕ್ಷ ಮತದಾರರನ್ನ ಅನ್ಮ್ಯಾಚ್ ಮಾಡಿರುವ ಅನುಮಾನ ಇದೆಯಂತೆ. 97 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮ್ಯಾಪಿಂಗ್ ನಡೆದಿರುವ ಬಗ್ಗೆ ಅನುಮಾನ ಇದ್ದು, ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ 25,000 ಮತದಾರರನ್ನ ಅನ್ಮ್ಯಾಚ್ ಮಾಡಲಾಗಿದೆ ಅಂತ. ಅಹಿಂದ ಮತದಾರರನ್ನ ಡಿಲೀಟ್ ಮಾಡುವ ಹುನ್ನಾರ ನಡೆದಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆಯಂತೆ. ಅಹಿಂದ ಮತಗಳು ಪಟ್ಟಿಯಿಂದ ಹೊರ ಹೋಗದಂತೆ ಎಚ್ಚರಿಕೆ ವಹಿಸುವುದಕ್ಕೆ ಟಾಸ್ಕ್ ನೀಡಲಾಗಿದೆ ಕೆಲವರಿಗೆ. ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಪಕ್ಷದಿಂದ ಅತಿದೊಡ್ಡ ಪ್ರಬಲ ಹೋರಾಟ ಮಾಡೋದಕ್ಕೂ ಕೂಡ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತದಾರರ ಹೆಸರುಗಳು ಪಟ್ಟಿಯಿಂದ ಯಾವುದೇ ಕಾರಣಕ್ಕೂ ಹೊರ ಹೋಗಬಾರ್ದು, ಆ ರೀತಿ ನಾವು ನೋಡ್ಕೊಳ್ಬೇಕು, ಹದ್ದಿನ ಕಣ್ಣಿಡಬೇಕು ಅಂತ ಸಭೆಯಲ್ಲಿ ಚರ್ಚೆಯಾಗಿ ಶಾಸಕರು, ಸಂಸದರು, ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಬಿಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ SRI ಪ್ರಕ್ರಿಯೆ ಆರಂಭವಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಕಾಂಗ್ರೆಸ್ ಈಗಾಗಲೇ ವಿರೋಧ ಮತ್ತು ಆಕ್ಷೇಪವನ್ನು ಸಹ ವ್ಯಕ್ತಪಡಿಸ್ತಾ ಇದೆ. ಈ ಕುರಿತಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಒಂದು ಕಡೆ ಚಿಂತನೆಯನ್ನು ಆರಂಭಿಸಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, SRI ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿರುವಂಥದ್ದು, ವಿರೋಧ ಯಾಕೆ ನಿಮ್ಮದು? ಅಲ್ಲ, SIRಗೆ ನಾವು ವಿರೋಧ ಇಲ್ಲ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥದ್ದು ಇವತ್ತಿಂದಲ್ಲ, 1956ನೇ ಇಸ್ವಿಯಿಂದ ಇದೆ. SIR ಮೂಲಕ ಮತದಾರರನ್ನ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮ್ಮದು ವಿರೋಧ ಇದೆ. SIR ಬರೋದಕ್ಕಿಂತ ಮುಂಚೆ SIR ಪ್ರಕ್ರಿಯೆ ಏನೂ ಶುರುವಾಗಿಲ್ಲ. ಜೂನ್ 20ನೇ ತಾರೀಕಿಂದ ಶುರುವಾಗೋದು. ನವಂಬರ್ 2025ರಿಂದ ಇಲ್ಲಿವರೆಗೆ ಮ್ಯಾಪಿಂಗ್ ಅಂತ ಮಾಡಿದ್ದಾರೆ. ಮ್ಯಾಪಿಂಗ್ ಅಂದರೆ ಏನು ಅಂತಂದು ನಾನು ಪ್ರೆಸ್ಸಲ್ಲಿ ಈಗ ಬ್ರೀಫಾಗಿ ಹೇಳಿದ್ದೀನಿ. 2002ನೇ ಇಸ್ವಿನಲ್ಲಿ ನನ್ನ ಮತದಾರರ ಪಟ್ಟಿನ ತಗೋತಾರೆ. 2025ರ ಮತದಾರರ ಪಟ್ಟಿಯನ್ನು ತಗೋತಾರೆ. 2002ನೇ ಇಸ್ವಿನಲ್ಲಿ ನನ್ನ ಹೆಸರು ಏನಿದೆ ಆ್ಯಸ್ ಇಟ್ ಈಸ್ 2025ರ ಪಟ್ಟಿನಲ್ಲಿ ಇರಬೇಕು. ನನ್ನ ತಂದೆ ಹೆಸರು, ಏಜು ಎಲ್ಲವೂ ಹಾಗೆ ಫುಲ್ ಸ್ಟಾಪು ಕಾಮ ಇದ್ದರೆ ಮಾತ್ರ ಮ್ಯಾಚಿಂಗ್ ಆಗುತ್ತೆ. ಮ್ಯಾಚಿಂಗ್ ಇಸ್ ನಥಿಂಗ್ ಬಟ್ ಮ್ಯಾಪಿಂಗ್. ಅದು ಮ್ಯಾಪ್ ಮಾಡ್ತಾರೆ. ಒಂದು ಕಡೆ ಕೂತ್ಕೊಂಡು ಎಲೆಕ್ಷನ್ ಕಮಿಷನವರು ಈಗಾಗಲೇ ಮ್ಯಾಪಿಂಗ್ ಮಾಡಿಬಿಟ್ಟವ್ರು. ಇಡೀ ರಾಜ್ಯದಲ್ಲಿ 2025ರ ಪ್ರಕಾರ 5,55,61,555 ಮತದಾರರಿದ್ದಾರೆ. ಅದರದ್ದೇ ಆದ ಅಧಿಕೃತವಾಗಿರುವಂಥ ಮತದಾರರು, ವೋಟ್ ಹಾಕಿರುವಂಥವ್ರು. ಈಗ ಮ್ಯಾಪಿಂಗ್ ಆದಮೇಲೆ 4,80,39,560, ಅಂದರೆ 5.5 ಕೋಟಿ ಇದ್ದಿದ್ದು 4,80,00,000 ಬಂದಿದೆ. 75 ಲಕ್ಷ ಮತದಾರರನ್ನು ತೆಗೆದವ್ರೆ. ಅನ್ಮ್ಯಾಪಿಂಗ್ ಮಾಡಿದ್ದಾರೆ, ಮ್ಯಾಪಿಂಗ್ ಮಾಡಿಲ್ಲ. ಯಾಕೆ ಆಗಿಲ್ಲ ಮ್ಯಾಪಿಂಗು ಅಂತ ನೀವು ನೋಡಿದ್ರೆ, ನನ್ನದೇ ಉದಾಹರಣೆ ನೀವು ತಗೊಂಡ್ರೆ, 2002ನೇ ಇಸ್ವಿನಲ್ಲಿ ನಾನು ಎಲ್ಲಿದ್ದೆ, ಎಲ್ಲಿ ನನ್ನ ಮತದಾರರ ಪಟ್ಟಿನಲ್ಲಿತ್ತು, ಅದು ನಾನು ಚೆಕ್ ಮಾಡಬೇಕು. ಅವ್ರ ಹತ್ರ ಇದೆ, ಎಲ್ಲಿದ್ದರೂ ಪರವಾಗಿಲ್ಲ, ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲಿದ್ದರೂ ಮ್ಯಾಪಿಂಗ್ ಆಗುತ್ತೆ. ನನ್ನ ಹೆಸರು ನಾನು ಬೇರೆ ಅಡ್ರೆಸ್ಸಲ್ಲಿತ್ತು, ಅದು ತೆಗೆದ್ರು. ನನ್ನ ಹೆಸರು ಅವಾಗ ಲಕ್ಷ್ಮಣ್ ಅಂತ ಇತ್ತು, ಸನ್ ಆಫ್ ಮುದ್ದಲಿಂಗಯ್ಯ ಅಂತ ನಮ್ಮ ತಂದೆ ಹೆಸರು 2002ನೇ ಇಸ್ವಿನಲ್ಲಿರುವಂಥ ಲಿಸ್ಟಲ್ಲಿ. 2025ರಲ್ಲಿ ನನ್ನ ಹೆಸರು ಲಕ್ಷ್ಮಣ ಅಂತ ಆಗಿದೆ, ಸನ್ ಆಫ್ ಲೇಟ್ ಮುದ್ದಲಿಂಗಯ್ಯ ಅಂತ ಆಗಿದೆ. ನಮ್ಮ ತಂದೆ ಹೆಸರು ಸತ್ತೋಗಿದ್ದಾರೆ. ನಮ್ಮ ತಂದೆ ಸತ್ತೋಗಿ 40 ವರ್ಷ ಆಯಿತು. ಲೇಟ್ ಅದು ಮ್ಯಾಚ್ ಆಗಲಿಲ್ಲ, ಮ್ಯಾಪಿಂಗ್ ಮಾಡಲಿಲ್ಲ ಅವರು. ಮ್ಯಾಪಿಂಗ್ ಆಗಲ್ಲ ಅದು. ತಿರ್ಗಿ ನನ್ನ ಹತ್ರ ಹುಡ್ಕೊಂಬಂದರು ಅವರು. ನಾನೊಬ್ಬ MP ಅಭ್ಯರ್ಥಿ ಆಗಿದ್ದರಿಂದ ನನ್ನ ಹತ್ರ ಬಂದರು. ನನ್ನ ಹತ್ರ ಬಂದಾಗ, ಇಲ್ಲಪ್ಪ ನಾನು ನಾನೇ ಲಕ್ಷ್ಮಣ, ಇದು ನಂದು ಕರೆಕ್ಟು ಅಂತ ಹೇಳಿದ್ಮೇಲೆ ನಂದು BLO ಬಂದು ಏನು ಮಾಡೋದು, ಲ್ಯಾಪ್ಟಾಪಲ್ಲಿ ಅದು ಸಬ್ಮಿಟ್ ಅಂತ ಕೊಟ್ಟರು. ಅದು ಮ್ಯಾಪಿಂಗ್ ಆಯಿತು. ಮ್ಯಾಪಿಂಗ್ ಆಗಿರುವಂಥವ್ರು ಎಲ್ಲರೂ ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುವಂಥ ಸಾಧ್ಯತೆಗಳಿದೆಯಾ ಅಂತ ಅದನ್ನೇ ಹೇಳ್ತಾ ಇರೋದು. 100ಕ್ಕೂ 100ರಷ್ಟು ಈಗ ವೆಸ್ಟ್ ಬೆಂಗಾಲಲ್ಲಿ 92 ಲಕ್ಷ ಮತದಾರನ ಅನ್ಮ್ಯಾಪ್ ಮಾಡಿದರು, ಅಂದರೆ ಹೊರಗಿಟ್ಟಿದ್ರು. ಡಿಲೀಟ್ ಅಂತ ಹೇಳಲ್ಲ ಅವರು, ಸಾಯೋವರೆಗೂ ಹಂಗೆ ಇಟ್ಟಿರ್ತಾರೆ ಅದನ್ನು.
ಅಂದರೆ ಬಹುತೇಕವಾಗಿ ಇವರೆಲ್ಲರೂ ಸಹ ಮತದಾರ ಪಟ್ಟಿಯಿಂದ ಹೊರಗಿಡುವಂಥ ಸಾಧ್ಯತೆ ಇದೆ ಅಂತೀರಾ? ಸಾಧ್ಯತೆ ಅಲ್ಲ, ಇಟ್ಟಾಗೋಗಿದೆ. ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ, SIR 20ನೇ ತಾರೀಕಿಂದ ಶುರುವಾಗುವಂಥದ್ದು ಏನು ಆಲ್ರೆಡಿ ಮ್ಯಾಪ್ ಆಗೋಗಿದೆ, ನಿಮ್ಮ ಹೆಸರು ಬಂದಿದೆ, ಅದನ್ನು ಮತ್ತೆ ದೃಢೀಕರಣ ಮಾಡುವಂಥದ್ದಕ್ಕೆ ಒಂದು ಫಾರ್ಮ್ ತೊಗೊಂಡು ಫೋಟೋ ತೊಗೊಂಡು ಸೈನ್ ಮಾಡಿಸ್ಕೊಂಡು ಪಕ್ಕಾ ಮಾಡ್ಕೊತಾರೆ. ಅದು ದಟ್ ಇಸ್ ಕಾಲ್ಡ್ SIR. ಮ್ಯಾಪಿಂಗ್ ಅನ್ನುವಂಥದ್ದು ನಿಮ್ಮನ್ನು ಹೊರಗಡೆ ಇಡುವಂಥ ಕಾರ್ಯಕ್ರಮ ಮುಂದೋಗಿದೆ. ಎಲ್ಲಿದೆ ಅವಕಾಶ? ಮುಂದಿನ ಹೋರಾಟ ಏನಾಗಿರುತ್ತೆ? ಅಲ್ಲ, ಅದಕ್ಕೆ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ಹೈಕಮಾಂಡು ಮೀಟಿಂಗ್ ಮಾಡ್ತಾವ್ರೆ. ಅದೇನು ತೀರ್ಮಾನ ತಗೋತಾರೆ ನೋಡೋಣ. ಇದಿಷ್ಟು ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ ಅವರ ಮಾತುಗಳು. ಕ್ಯಾಮರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.